ಇವೆ. ಆ ಸೇಡಿಗೆ ನಿರ್ಮಿಸುವೆ ಊರ ಮುಂದಿನ ಜಾಗದಲ್ಲಿ ನನ್ನ ಸಹಾಯ ಫ್ಯಾಕ್ಟರಿ. ಬಡವರಿಗಾಗಿ ಊರು ನೀವೇನೇ ಖರ್ಚು ಭಾಷೆ ಕೊಟ್ಟು ಆ ನಿನ್ನ ಭಾಷೆಗೆ ವಿಷಯ ಬದಲಿಸಿ ಹರಸನಾಗಿ ಹಿಂದೂ ನೀ ಜಿಲ್ಲಾ ಕರ್ನಾಟಕ ಉದಾಸ ಮುನ್ನವೇ ರೂಪವತಿ ನಿನ್ನ ತಂಗಿಯ ಸೀಲ ಸೇವಿ ಹೋದೆ. ನಮ್ಮ ಅಣ್ಣ ತಮ್ಮಂದರ ಗುರಿ ನಂತರ ಮೋಸದ ಶಾಂತಿ ಕೈಗಿರುವ ನಿನ್ನ ಕೈಗೆ ಕತ್ತರಿ ಹಾಕಿ ತದನಂತರ ನನ್ನ ಸೇಡಿನ ಲಕ್ಷಣ ತೆಗೆದು ನನ್ನ ರಾಜಕೀಯ ಆಟ ತೀರಿಸಿಕೊಂಡಿದ್ರೆ ನನ್ನ ಹೆಸರು ರಾಜ್ಕುಮಾರ್ ಮನೆ ಅಲ್ಲ. ಮುಂದಿನ ನಿಮಿಷ ಅಡಗರ ಏನ್ ಕೆಲಸ ಮಾಡ್ಲಕತ್ತಿದೀಯೋ? ಅಲ್ಲೇ ಇಲ್ಲೇ ನಮ್ಮ ಅಣ್ಣಂಗೋರು ಅಲ್ಲ ಸಾರಾ ಫ್ಯಾಕ್ಟ್ರಿ ಕಟ್ಟಾಕತ್ತೀವಲ್ರಿ, ಅದಕ್ಕಂತ 10,000 ಹಾಳು ಕಸಿದ್ರಿ ಚಿಗೋತಿಗೆರದ ಅದ್ರ ಪೇಮೆಂಟ್ ಲೆಕ್ಕ ಮಾಡಾಕತ್ತೀವಿ ನೋಡ್ರಿ ದಣ್ಣ. ಸರಿ ಸರಿ, ಕೆಲಸ ಶುರು ಆಗಿದೆ ಏನಂತ ಫೋನ್ ಮಾಡಿ ಕೇಳ್ತೀನಿ. ಯಾಕ್ಲೆ ಕರೆ ಹೇಳಾಯ್ತು? ನಾವು ಮಾಡ್ತಿರೋ ಕೆಲಸ ಎಲ್ಲ ಹಾಳಾಗೋಯ್ತು, ಹಾಳಾಗೋಯ್ತು. ಅವಳಿ ಲಾಟ್ಯ ಆದ ಮುಂಡೆ ಮಗ ಕೈಯರ ಕಾಲರ ಏಸದ ಲೇಟಪ್ಪ ಅಂತೀನಿ. ಅವರನ್ನು ಅಲ್ಲ ಕಡಿದು ಹಾಕಬೇಕಿದ್ದರೆ ಯಾರನ್ನ ಹೇಳಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದ ನಾನು ಮಾಡಬೇಕಾದ ಕೆಲಸ ಎಕ್ಕಚ್ಚಿಟ್ಟ ಒಬ್ಬ ಚಿಲ್ಲರ್ ನಮಗೆ ಬಂದು ನನ್ನ ಕೆಲಸಕ್ಕೆ ಅಡ್ಡಿ ಆಗಿದೆ ಅಂದ್ರೆ ಅದು ನನ್ನ ದರ್ಪಕ್ಕೆ ಅವಮಾನ. ಯಾಕಯ್ಯ ಈ ರೀತಿ ಎದರಿ ಹೊಡಿ ಬಂದ ನೀನು ಬದುಕಲೇಬಾರದು ಮಗನೇ. ಪ್ರಾಣಕ್ಕೆ ಹೆದರಿ ಏನೇ ಆದ ನಿಮ್ಮಂತವರು ನನ್ನ ಎದುರು ಇರಲೇಬಾರದು. ನನ್ನ ಕೆಲಸನೇ ಬದಲಾಯಿಸಿದ ಈ ಕರೆಯನ್ನೇ ನಾನು ಹಾಕಿದ್ದೇನೆ. ಇದನ್ನು ಬೇಗ ಮಣ್ಣಲ್ಲಿ ಊತಾಕಿಸ್ಬಿಡು. ಆಯ್ತಣ್ಣ, ಇದಕ್ಕೆಲ್ಲ ಕಾರಣ ಯಾರು ಅಂತ ನೀನು ಈಗಲೇ ಹೇಳು. ಆ ಕೆಲಸ ಈಗಲೇ ಮುಗಿಸಿಕೊಂಡು ಬರುತ್ತೇನೆ. ಬೇಡ, ಸ್ವತಃ ನಾನೇ ಹೋಗಿ ಆ ರಾಮಚಂದ್ರನನ್ನು ದರದರನೆ ಹೇಳಿದ ತಂದು ಎಳೆಮರೆಯನ್ನು ದುರ್ಗಿಗೆ ಬಲಿ ಕೊಟ್ಟಂತೆ ರೋಷವನ್ನನ್ನು ದುರ್ಗಿಗೆ ಬಲಿ ಕೊಟ್ಟು ಬಿಡ್ತೀನಿ. ನಾಯಿಯಾಗೆ ಸುಮ್ಮನೆ ಯಾಕೆ ಚೀರಾಡ್ತೀಯ? ಹರಕೆಯ ಕುರಿಯಂತೆ ಬಲಿ ಕೊಡುವ ಗಂಡು ಇನ್ನು ಯಾರು ಹುಟ್ಟಿಲ್ಲ ಈ ಊರಿನಲ್ಲಿ. ನಿನಗೆ ತಾಕತ್ತ ಅನ್ನೋದಿದೆ, ಬಾರು ನೀನ ನೋಡೇ ಬಿಡೋಣ. ಮರ್ಯಾದೆಯಿಂದ ಶ್ರೀರಾಮಚಂದ್ರ ಅಂತ ಮಗಳು, ಇಲ್ಲದಿದ್ದರೆ ಹಠ ತುಂಬಿ ನಿಂತ ಈ ನಿನ್ನ ಘಟವನ್ನ ಒಂದೇ ಕ್ಷಣದಲ್ಲಿ ಮುಗಿಸಿಬಿಡ್ತೇನೆ ಮಗನ. ಏನು ಸರ್ಕಾರದಿಂದ ಬಡವರಿಗಾಗಿ ಮನೆ ಕಟ್ಟಿಸಲು ಮಂಜೂರಾದ ಜಾಗೆಯಲ್ಲಿ ಅಕ್ರಮವಾಗಿ ಸರಾಯ್ ಫ್ಯಾಕ್ಟರಿ ಕಟ್ತಿದ್ಯಂತ? ಯಾಕೆ? ಅದನ್ನು ಕೇಳಲು ನೀನ್ಯಾರು ಮಗನೇ? ತತ್ತೈನಿಗೆ ಬಡವರ ಪಾಲಿನ ಸೇವಕ, ನಿಮ್ಮಂತವರ ಪಾಲಿಗೆ ಶಿವರಾಜ್. ಶಿವರಾಜ ಮಣ್ಣಿನ ಪಂಚಾಯತ್ ಎಲೆಕ್ಷನ್ನಲ್ಲಿ ಮಣ್ಣು ಕುಡಿಯುವುದು ನಿನ್ನ ನಾಯಕತ್ವ. ಅದಕ್ಕೆಂದಲೇ ಎತ್ತಿದ ಈ
ನಿನ್ನ ಎಡೆಯನ್ನು ಕತ್ತರಿಸಿ ಹಾಕಲು ಸದಾ ಕಟಿಬದ್ಧನಾಗಿ ನಿಂತಿದ್ದಾನೆ ಈ ಸಿಂಹರಾಜ್. ಮರ್ಯಾದೆಯಿಂದ ನಾ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಿರೋ ಇಲ್ಲ? ಏನು ಮಾಡ್ತೀಯಾ? ಸೊಕ್ಕಿನಿಂದ ಕಿಕ್ಕೆರೆದ ನಾಯಕನಿಗೆ ಎದುರಾದರೆ ನಿನ್ನ ರೆಕ್ಕೆಯನ್ನು ಕತ್ತರಿಸಿ ಬಿಡುತ್ತೇನೆ. ಎನ್ನು ಕೊಟ್ಟು ಹಿರಿತನದ ಮನ ಪಡೆದ ನಮ್ಮನಿಂದ ಪೌರುಷ ನನ್ನ ಮುಂದೆ ನಡೆಯುವುದಿಲ್ಲ ಮಗನೇ. ಈ ರಾಜ್ಯವರ್ಮ ಮಾಡಲೇಬೇಕೆಂದು ನಿರ್ಧಾರ ಕೈಗೆ ನಿನ್ನ ಮಾವನಿಗಿಂತ ಮೊದಲೇ ನಿನ್ನ ಜನ ಹಾಕಿ ಬಿಡ್ತೀನಿ. ಸಾವುಕಾರ ಮೈಯಲ್ಲಿ ಎಣ್ಣಿನಂತೆ ನಾಯಿ ಕುಂದಿತರಾಡಿದರೆ ಮೊದಲು ನಿನ್ನ ಕಣ್ಣುಗಳನ್ನು ಕೀಳುತ್ತೇನೆ. ಕೈಯಲ್ಲಿ ದುಡ್ಡಿದೆ ಅಂತ ಬೆಟ್ಟ ಸಿಕ್ಕಿಂದ ಹರಡಿದರೆ ಆ ನಿನ್ನ ಹಣದ ಬೆಟ್ಟವನ್ನು ಮೇಲೆ ಬರುತ್ತಿದೆ. ಮೊದಲು ಈ ಬೇರೆ ಯಾರು ಅನ್ನೋದು ಚೆನ್ನಾಗಿ ಸರಿಯಾಗು. ಇಲ್ಲದಿದ್ದರೆ 3 ದಿವಸ ಮೊದಲು ಕೃತಿ ಮಾಡಿ ತೋರಿಸಿ ಬಿಡುತ್ತೇನೆ. ನೀನು ಈ ರೀತಿ ಆಡಬೇಕಾದ್ರೆ ಆ ಜಾಗವರು ನಿಮ್ಮ ಅಪ್ಪನದ. ನೀವು ಈ ರೀತಿ ಆಡಬೇಕಾದ್ರೆ ಆ ಜಾಗ ನಿಮ್ಮ ಅಪ್ಪಂದಲ್ಲೇ. ತಾಯಿ ಕಂಡ್ರ ಹೆತ್ತ ತಾಯಿಯನ್ನು ಮಾರಲು ಹೊರಟಿರುವಂದ ಮೇಲೆ ತಾಯಿ ಕಂಡ್ರನ್ನದೆ ಮತ್ತಿನ್ನೇನು ಅನ್ಬೇಕು ನಿಮ್ಗ? ಬಂದ ಪರಕೀಯರು ಕಂಡಂತೆ ಈ ಭಾರತದ ಸಂಪತ್ತನ್ನು ಹೊತ್ತೊಯ್ಯುವಾಗ ಗಾಂಧೀಜಿಯ ಶಾಂತಿಯ ಮಂತ್ರಕ್ಕೆ ಬೆದರಿ ಓಡಿ ಹೋದರು. ಆದರೆ ನೀವಾಗಲ್ಲ. ಉಂಡ ಮನೆಗೆ ದ್ರೋಹ ಬಗೆಯುವ ದ್ರೋಹಿಗಳು. ಈ ನಾಡನ್ನೇ ಬೆತ್ತಲು ಮಾಡಲು ಹೊರಟಿರುವ ನಿಮಗೆ ಹೊಡೆದ್ರೆ ಸಾಕ್ಷಿ. ಏ ಸಾವುಕಾರ, ಮರ್ಯಾದೆಯಾಗಿ ನೀವೇ ಮುಂದೆ ನಿಂತು ಆ ಜಮೀನಿನಲ್ಲಿ ಮನೆ ಕಟ್ಟಿಸ್ಕೊಡ್ತಿರೋ ಇಲ್ಲ ಅದೇ ಜಾಗೆಯಲ್ಲಿ ಹೋಗುತ್ತಾಗಿ ಬಿಡ್ಬೇಕು. ಹುಷಾರ್. ನನಗೆ ಈ ರೀತಿ ಎದುರಾಗಿ ಹಾರಾಡಿರುವ ನಿಮ್ಮ ಕತೆ ಮೊದಲೇ ಮುಗಿಸ್ಬಿಡ್ತೀನಿ. ಏಕೊಂಡೆ ಕೆಳಗಿಳಿಸು ಮೊದಲ ನಿನ್ನ ಎತ್ತಿದ ಕೈಯನ್ನು. ಇರದಿದ್ದರೆ ಎತ್ತಿದ ಕೈಯನ್ನು ಇದೇ ಕೊಟ್ಟಲಿಂದಲೇ ಕತ್ತರಿಸಿ ಹಾಕಿ ಬೆತ್ತಲೆ ಮಾಡಲು ಹೊರಟ ಈ ಭೂಮಿ ಭರತ ಭೂಮಿಗೆ ನತ್ತರದಿಂದಲೇ ನಿನ್ನ ರಕ್ತ ತಿಲಕ ಇಟ್ಟು ಬಿಡುತ್ತೇನೆ. ಏನೆಂದು ರಾಜವರ್ಮ? ವರ್ಮ ಎಂದು ಈ ಬೀರನಿಗೆ ಎದುರಾದರೆ 3 ನಿಮಿಷ ಟೈಮ್ ಕೊಡ್ತೀನಿ. ನೀನೇ ದೇವರೆಂದರೆ 3 ವರ್ಷ ಟೈಮ್ ಕೊಡ್ತೀನಿ. ದಣರ ಇವ್ರನ್ನ ಹಿಂಗ ಸಾಯಿಲ್ ಬಿಟ್ರ ನಿಮ್ಮ ತಲೆ ಕಳ್ಳ ಪಡಿಕೆ ಸಿಕ್ಕಣ ಗ್ಯಾರಂಟಿ ಅಂತ ಹೇಳಿ. ಹೌದು, ಇವನಿಗೆ ಯಾವುದಾದ್ರೂ ಒಂದು ಆಸೆ ತೋರಿಸಿ ನನ್ನತ್ತ ಸರಿದುಕೊಡಬೇಕು. ಹಾ ರಾಮಚಂದ್ರ, ಹೇಳಿ ರಾಜವರ್ಮ. ಹಿಂದಿನಿಂದ ನಮ್ಮಿಬ್ಬರಲ್ಲಿ ಜಗಳ ಬೇಡ, ಸ್ನೇಹ ಬೆಳೆಸೋಣ. ಹಾಗಂತ ನಾನು ನಿನ್ನಲ್ಲಿ ಒಂದು ಮಾತು ಕೇಳ್ತೀನಿ, ಒಪ್ಪಿಗೆನಾ? ನನಗೆ ಸರಿ ಅನಿಸಿದರೆ ಓಕೆ, ಇಲ್ಲದಿದ್ದರೆ ಹೇಳಿ ಮುಂದೆ ಕುರುಕ್ಷೇತ್ರ. ಅದೇನಂತ ಹೇಳು. ನಾನಂತೂ ಫ್ಯಾಕ್ಟರಿ ಒಡೆಯ. ಆ ಬಯಲು ಜಾಗದಲ್ಲಿ ನನ್ನ ಸರಾಯಿ ಫ್ಯಾಕ್ಟರಿ ಕಟ್ಟಲು ನೀ ಅನುಮತಿ ನೀಡಿದ್ರೆ ನಿನ್ನನ್ನು ನನ್ನ ಪಾರ್ಟಿಯ ಜಿಲ್ಲಾಧ್ಯಕ್ಷರಿಗೆ ಮಾಡ್ತೀನಿ. ಅಲ್ಲದೆ ನನ್ನ ಜೊತೆ ತಿರುಗಾಡಲು ಒಂದು ಕಾರ್ ಕೊಡ್ತೀನಿ, ಇರಲಿಕ್ಕೆ ಒಂದು ಬಂಗ್ಲೆ ಕೊಡ್ತೀನಿ. ಈ ಬೀರನಿಗೆ 25 ಎಕರೆ ಜಮೀನು ಕೊಡ್ತೀನಿ. ಇವನು ನನ್ನ ಮನೆ ಗೇಟ್ಮನ್ ಆಗಲಿ, ನೀ ನನ್ನ ಪಿಯಾಗಿ ಬಿಡು. ಏ ಸೌಕರ, ನನ್ನ ದೇವರಿಗೆ ಶಾಂತನಾಗುತ್ತೀರಾ? ಶಾಂತನಾಗು. ಅವನು ಅಂದ ತಕ್ಷಣ ನಾವೇನು ಅವರ ಮನೆ ಹಾಳಾಗ್ತೀವೇನು? ನೋಡಿ ಶ್ರೀಮಂತ, ನಾನು ಒಂದು ಮಾತು ಕೇಳ್ತೀನಿ, ಅದಕ್ಕೆ ನೀನು ಒಪ್ಪುವುದಾದರೆ ಅದೇನಂತ ನೀನೇ ಹೇಳು. ನೋಡು ರಾಜವರ್ಮ, ನೀನು 100 ಎಕರೆ ಜಮೀನ್ದಾರನಾದ್ರೆ, ನೋಡು ರಾಜವರ್ಮ, ನೀನು ಶುಗರ್ ಫ್ಯಾಕ್ಟರಿಯ ಒಡೆಯನಾದರೆ ನಾನು ಭೂಮಿ ಉಳ್ಳುವ ಒಡೆಯ. ನೀನು 16 ಕಾರಿನಲ್ಲಿ ತಿರುಗಿದರೆ ನಾನು 16 ಚಕ್ಕಡಿಯಲ್ಲಿ ತಿರುಗುತ್ತೀನಿ. ನೀನು 50 ಫ್ಯಾಕ್ಟರಿ ಇಂಡಸ್ಟ್ರಿಯಲ್ ಮಾಲೀಕನಾದರೆ ನಾನು 106 ಎಕರೆ ಜಮೀನ್ದಾರನಿದ್ದೀನಿ. ನೀನು ಅಂದ್ರ ಅದೇ 25 ಎಕರೆ ಜಮೀನ ನಿನ್ನ ಹೆಸರಿಗೆ ಬರೆದು ಕೊಡ್ತೀನಿ. ಆದ್ರೆ ನೀನು ನನ್ನ PA ಆಗೋದು ಬೇಡ, ನಿನ್ನ ತಮ್ಮ ನನ್ನ ಮನೆ ಗೇಟ್ ಮ್ಯಾನ್ ಆಗೋದು ಬೇಡ. ಆದ್ರ ಒಂದೇ ಒಂದು ಮಾತು, ನೀವಿಬ್ರು ಅಣ್ಣ ತಮ್ಮ ಸೇರಿ
ನನ್ನ ಮನೆಯ ಸಗಣಿ ಕಸ ತಪ್ಪಿ ಒಂದೇ ಒಂದು ದಿನ ಅಗಸಿ ಮುಂದಿರುವ ಆ ತಿಪ್ಪಿಗೆ ಚಾಲಿ ಬಂದ್ಬಿಡ ಸಾಕು. 16,000 ಹಾಲಿನ ಒಡೆಯನಿಗೆ ಸಗಣಿ ಕಸ ಬಡಿದಂತೆಯಾ ನಾವೈಕನ ಮನೆ ಇವರನ್ನು ಈಗಲೇ ನೆನಗೊಂಬಿಕೆ ಇರಿಸಿ ಇವರನ್ನು ಜೀವಿತ ಸುಳ್ಳಕ್ಕೆ ಸಿದ್ಧಪಡಿಸು ಆಳುಗಳನ್ನು. ಆ ನಿಮ್ಮ ಸಾವಿರ ಆಳುಗಳನ್ನು ಶೀರಾಕುವ ಗಂಡೂಲಿ ಎಂಬುದೊಂದೇ ಮಾತ್ರ ಮರೆಯಬೇಡ. ರಾಜವರ್ಮ ಮೆರೆದಾಡು ಸಿಂಹದ ಮರಿಯನ್ನು ಒಗೆಯಲಿಕ್ಕೆ ಬಂದ ಆ ಒಂದೇ ಒಂದು ಸಿಡಿಗುಂಡು ಸಾಕು. ಆ ಸಿಂಹದ ಮರಿ ನಾ ಇದ್ದೇನೆ. ಈಗಿಂದೀಗಲೇ ಪ್ರಾರಂಭವಾಗಲಿ ನಮ್ಮ ನಿಮ್ಮ ಕುರುಕ್ಷೇತ್ರದ ಕಾಳಗ. ಈ ಹಿಂದೆಲಿನ ತಾಯಿ ಶಬರಿಯ ಕೊಲೆಯಾಗಿ ನಿಮ್ಮ ಹಿರಿಯನ್ನ ಯಾರೋ ಡಕಾಯತ ಕೈವಾಡಕ್ಕೆ ಬಲಿಯಾಗಿ ಸತ್ತನಲ್ಲ, ಆಗ ಎಲ್ಲಿ ಹೋಗಿತ್ತು ಈ ನಿನ್ನ ರೋಷಾವೇಶ? ರವಿವರ್ಮ ಮರದ ಮಲಗಿನ ಸರ್ಪದ ಎಡೆ ತುಳಿದು ಸಿಟ್ಟಿ ಕೆಪ್ಪಿಸಿಬಿಟ್ಟೆ ಈ ಕಾಲಿಂದ ಸರ್ಪವನ್ನು. ನನ್ನ ತಾಯಿಯ ಕೊಲೆ ಮಾಡಿ ನನ್ನ ಅಣ್ಣಂದರನ್ನು ಕತ್ತು ಒಯ್ದಾಟ ಕೈದರೆ ಯಾರನ್ನೋದು ಗೊತ್ತಾದರೆ 10 ನಿಮಿಷದಲ್ಲಿ ಅವರ ಕತ್ತನ್ನು ಕೊಯ್ದು ಆ ದೇವಿ ಪಾದಕ್ಕೆ ಅರ್ಪಿಸಿ ಬಿಡುತ್ತೇನೆ. ಈ ಮಾತನ್ನು ನೀವೇನಾದರೂ ಅಲಕ್ಷಿಸಿ ಗುರಿಯಷ್ಟೇ ತೀರಲೆಂದು ಅಡಿ ಇಟ್ಟಿರುವ ಕಾಲನ್ನು ಕತ್ತರಿಸಿ ಹಾಕಿ ನಿಮ್ಮ ಪ್ರಾಣವನ್ನು ದೇವಲೋಕಕ್ಕೆ ಪಾರ್ಸಲ್ ಮಾಡುತ್ತೇನೆ. ಆಗ ಉಳಿದಿರುವುದು ಈ ನಿಮ್ಮ ದೇಹ ಮಾತ್ರ. ಅದು ನನ್ನ ಪಾದ ಸೇರುತ್ತದೆ. ಬಿ ಕೇರ್ಫುಲ್. मैं क्या बोल रहा हूँ वही कर रहा हूँ, क्या कर रहा हूँ वही बोल रहा हूँ. ದಣ್ಯರ ಇವ್ರು ಹಿಂಗ ಸೈಲ್ ಬಿಟ್ಟು ಅಂದ್ರ ನಾವ್ ನಿಮ್ ತಲೆ ಕಲ್ಪನೆ ಮೇಲೆ ಸಿಕ್ಕಣದ್ ಗ್ಯಾರಂಟಿ ದಣ್ಯರ. ಭರ್ಜರಿ ಹಾಕಿ ತಿರುಗ್ತಾರ್ರಿ ಇವ್ರ ತಂಗಿ ಚೂಡಿದಾರ. ರವಿವರ್ಮ ಬೇಗ ಹೋಗ್ಲಿ. ನಕ್ಷತ್ರದ ವೈಪಿನಂತೆ ಚಂದ್ರನ ಒಮ್ಮೆಗೆ ಮಿಲುಗುತ್ತಿರುವ ಮೀನಾಕ್ಷಿಯನ್ನು ನಿರಂತರ ನಕ್ಷತ್ರಲ್ಲಿ ಸಿಲುಕಿಸಿ ನಮ್ಮನ್ನು ಹರಿಕಿಸಿ ಮೈ ಬಡಿಕಿಸಿ ನಡೆಯುವ ಹುಡುಗಿರು ಹೊತ್ತು ಹಾಕಿ ರಕ್ತದ ರಂಜನೆಯ ತೇಜು ಪೂಜೆದಲ್ಲಿ ತುಂಬುವವರ ಗಲ್ಲಕ್ಕೆ ನಲ್ಲನೆಂಬ ನಿನ್ನ ನಕ್ಷೆಯನ್ನು ಹಾಕಿ ಯಾರ ರಕ್ಷಣೆಯೂ ಇಲ್ಲದ ನಮ್ಮ ತೋಟದ ಮನೆಯಲ್ಲಿ ಅವಳ ಸೀಲೆ ತೆಗೆದು ಬಿಡು. ನಾಗತಿರುವುದು ನಮ್ಮ ಸೇಡು. ಆಯ್ತಣ್ಣ, ನಾನು ಆ ಕೆಲಸ ಮಾಡುವುದರೊಳಗಾಗಿ ಬೆಂಗಳೂರು ಗುಂಡ ಸುಧೀರ್ ನನಗೆ ಫೋನ್ ಮಾಡಿ ಅವನನ್ನು ನಮ್ಮ ಮನೆಗೆ ಕರೆತನ್ನಿ. ಮುಂದಿನ ಕೆಲಸ ಆಮೇಲೆ ನೋಡೋಣ. ಅಲ್ಲೇ ಬೆಂಗಳೂರು ಬಾಂಬೆ ಮುಂಬೈ ಆದ್ರಿ ಇಲ್ಲೇ ನಮ್ ಕಾಡಿಯಲ್ಲಿ ಹಚ್ಚಪ್ಪದನ ಹತ್ತನೇ ಹಿಡ್ಕೊಂಡು ಬಾಡಿ ಗಾರ್ಡ್ ಅಂತ ಹೇಳಿ ಕಳಿಸ್ಬಿಟ್ರ. ಬರ್ರಿ ಬನ್ನಿ ಒಳಗೆ ಬರ್ರಿ.